ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ತಮ್ಮಲ್ಲಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನಿಮ್ಮದು ಗಾಡಿ ಸೇಲ್ಗಿರುವಂಥದ್ದು 8 ಫೋಟೋ ಕಳಿಸಿದ್ರೆ ಸಾಕು, ಕರೆಕ್ಟಾಗಿ ಕ್ಲೀನಾಗಿ ತೆಗೆದುಬಿಟ್ಟು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಎಲ್ಲ ಗಾಡಿದು ನಿಮ್ಮದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ. ವೀಕ್ಷಕರೇ, ಯಾವುದೇ ಒಂದು ಕಾರಣಕ್ಕೂ ನಮಗೆ ಕಾಲ್ ಹೋಗಬೇಡಿ, ಜಸ್ಟ್ ಫೋಟೋ ಕಳಿಸಿ ನಾವೇ ನಿಮಗೆ ಪ್ರೀ ಮಾಡ್ಕೊಂಡು ಕಾಲ್ ಮಾಡ್ತೀವಿ. ವೀಕ್ಷಕರೇ, ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋತ್ತಿರ ಸಬ್ಸ್ಕ್ರೈಬ್ ಆಗಿ ಹಾಗೆ 4 ಜನಕ್ಕೂ ಶೇರ್ ಮಾಡಿ. ಗಾಡಿ ಬಗ್ಗೆ ಏನು ಹೇಳಿದ್ರೆ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ ರೀ. ಸರ್ ನಮಸ್ತೆ, ಹೇಳಿ ಸರ್. ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಹಾಕಿದ್ರಲ್ಲ ಮಾರಾಟಕ್ಕಾದಂತ. ಹ್ಞೂ ಸರ್. ಸರ್ ಏನೈತೆ ರೀ ಮಾಡಲ್ಲು ಗಾಡಿದು? ಸರ್ ಇದು 2011 ಐತೆ ಸರ್. 2011 ಮಾಡಲ್ ಐತೆ ರೀ. ಹ್ಞೂ ಸರ್. ಓಕೆ. ಓನರ್ ಎಷ್ಟಿಗಿದ್ರೆ ಈ ಗಾಡಿಗೆ? ಓನರ್ 7 ಆಗಿದಾವೆ ಸರ್. ನೀವು ಒಳ್ಳೆ ಓನರ್ ಇದ್ದರೆ ಗಾಡಿ ತೊಗೊಳೋರು 8 ಓನರ್ ಆಗ್ತಾರೆ ಅಂದ್ರೆ. ಹಾಂ, 8ನೇ ಓನರ್ ಸರ್. ಓಕೆ. ರನ್ನಿಂಗ್ ಎಲ್ಲ ಎಷ್ಟು ಓಡಿಸಿರಿ ಇಲ್ಲಿ ತನಕ ಗಾಡಿ ಕಿಲೋಮೀಟ್ರು? ಸರ್ ರನ್ನಿಂಗ್ ಒಂದು 85,000 ಆಗೈತೆ ರೀ. 85,000 ಕೂಡ ಓಡಿರೋದು ಚೆನ್ನಿನ ರನ್ನಿಂಗ್ ಓಡೈತ್ರಿ. ಮೀಟರ್ ಚಲ್ತಿ ಐತ್ರಿ ಈಗ? ಮೀಟ್ರ್ ಚಾಲ್ತಿ ಐತೆ ರೀ, ರನ್ನಿಂಗ್ ಐತೆ. ಓಕೆ. ಟೈರ್ಗಳು ಎಲ್ಲ ಪರ್ಸೆಂಟೇಜ್ ನೋಡೋದಾದ್ರೆ ಎಷ್ಟು ಐತ್ರಿ ಪರ್ಸೆಂಟೇಜ್ ನಮ್ಮ ವೆಹಿಕಲ್ ಗಾಡಿಗೆ ಟೈರು? ಒಂದು 75-80% ಅದಾವೆ ಸರ್. ಓಕೆ. ಸ್ಟೆಪ್ನಿನೂ ಐತ್ರಿ ಗಾಡಿಗೆ? ಸ್ಟೆಪ್ನಿ ಇಲ್ಲ ಸರ್. ಸ್ಟೆಪ್ನೇ ಇಲ್ಲ ರೀ? ಹೇಳಿ ಸರ್. ಓಕೆ. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಿಲ್ಲ ಯಾವ ಥರ ಇಟ್ಕೊಂಡಿರ್ತಾವೆ? ಸರ್ ನಮ್ಮ ಕೈಯಾಗ ಎಲ್ಲ ಚೆನ್ನಾಗೈತೆ ಸರ್. ಬಾಡಿಗೂ ಖರ್ಚಿಲ್ಲ ಸರ್, ಇಂಜನು ಕಂಡೀಷನ್ ಐತೆ ಸರ್, ಬಾಡಿನೂ ಕಂಡೀಷನ್ ಐತೆ ಸರ್. ಓಕೆ. ಇಂಜನು ಶಿವಲ್ಡ್ ಇಂಜನ್ ಐತ್ರಿ, ಮೆಕ್ಯಾನಿಕಲ್ ಕೆಲಸ ಆಗೈತೆ ರೀ? ಶಿವಲ್ಡ್ ಇಂಜನ್ ಐತೆ ಸರ್. MP5 ಇಂಜನಾ? MP5 ಇಂಜನ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ಅಲ್ರಿ ನಿಮ್ಮ ವೆಹಿಕಲ್ ಮೇಲೆ? ಆ ಥರ ಏನೂ ಇಲ್ಲ ಸರ್ ಪ್ರಾಬ್ಲಮ್. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಹ್ಞೂ ಸರ್, ನಮ್ಮ ಕೈಯಾಗೆಲ್ಲ ಶುದ್ಧ ಐತೆ ಸರ್. ಓಕೆ. ಏನು ಕೊಡ್ತಿದ್ರಿ ಸರ್ ಮೈಲೇಜ್ ಎಲ್ಲ? ಫ್ಯೂಲು, ಪೆಟ್ರೋಲ್ ಅಷ್ಟೇನಾ? LPG CNG ಏನಾದರೂ ಫಿಟ್ನೆಸ್ ಮಾಡಿಸಿದ್ರಾ? ಸರ್ LPG ಐತ್ರಿ, ಅದಕ್ಕೆ ಟಾಕಿ ಇಲ್ಲ ರೀ ಸರ. ಟಾಕಿ ತೆಗೆದು ಹೋಗೋದು ರೀ. ಹ್ಞೂ. ಪೆಟ್ರೋಲ್ ಮ್ಯಾಗ ಐತ್ರಿ ಸರ್ ಇದು. ಟಾಕಿ ತೆಗೆದೋಗಿದ್ರಿ? ಹ್ಞೂ ರೀ. ಓಕೆ. ತೊಗೊಳೋರಿಗೆ ಏನು ಟಾಕಿ ಏನು ಹಾಕಿ ಕೊಡ್ತಿರೋ ಏನು ಟಾಕಿ ಬಂದೇ ಆಗೈತೆ ನಿಮ್ಮ ಕಡೆ ಈಗ? ಟಾಕಿ ಇಲ್ಲ ಸರ್ ನಮ್ಮ ಕಡೆ, ಅದು ಹೋಲ್ ಆಗೈತೆ, ಒಗದು ಬಿಟ್ರು ನಾವು. ಹಿಂಗೆ ಆಗೈತ್ರಾ? ಹಾಂ. ಓಕೆ ರೀ ಸರ್. 5 ಸೀಟ್ರ್ ಐತ್ರಿ? 7+1 8 ಸೀಟ್ರಾ ಇದು? 7+ ಐತ್ರಿ. 8 ಸೀಟ್ರ್ ವೆಹಿಕಲ್ ಐತ್ರಿ? ಹ್ಞೂ ಸರ್. ಓಕೆ ಸರ್. ಪೆಟ್ರೋಲಲ್ಲಿ ಒಂದು 17 ತನಕ, ಒಂದು 15-16 ತನಕ ಕೊಡ್ತೈತ್ರಿ ಮೈಲೇಜ್? ಹಾಂ, 16-17 ಕೊಡ್ತದೆ ಸರ್. ಓಕೆ. ಸೀಟ್ ಕುಷನ್, ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಪದ್ಧತಿ ಐತ್ರಿ? ಮ್ಯೂಸಿಕ್ ಸಿಸ್ಟಮ್ ಅದು ಇಲ್ಲ ಸರ, ಕುಷನ್ ಗಿಷನ್ ಎಲ್ಲ ಚಲೋ ಐತ್ರಿ ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ FC ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್ ಇನ್ಶೂರೆನ್ಸ್ ಇನ್ನೂ 6 ತಿಂಗಳು ಐತೆ ಸರ್. ಹಾಂ ರೀ. FC ನಿನ್ನೆ ಮಾಡಿದ್ದು ಸರ್, ಫ್ರೆಶ್. FC ಫ್ರೆಶ್ ಆಗಿ ಸಿಗ್ತೈತಿ, ಇನ್ಶೂರೆನ್ಸ್ ಇನ್ನು 6 ತಿಂಗಳ ತನಕ ಸಿಗ್ತೈತೆ ರೀ? ಹ್ಞೂ ಸರ್. ಓಕೆ. ಒಟ್ಟಿನಲ್ಲಿ ನಿಮ್ಮ ಗಾಡಿ ಏನಾದ್ರು ತೊಗೊಂತಾರಲ್ಲ ಕಸ್ಟಮರ್, ಅವ್ರ ಕಿರಾಣಿ ಅಂಗಡಿಗಾಗಿರ್ಬೋದು ಮತ್ತು ಓನ್ ಯೂಸ್ಗಾಗಿರ್ಬೋದು ಎದಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಅವ್ರು ಓಮಿನಿ ಗಾಡಿ ಅವ್ರ ಅವಶ್ಯಕತೆ ಯಾವ ಥರ ಇರುತ್ತೆ ಆ ಥರ. ಹ್ಞೂ ಸರ್. ಓಕೆ. ಒಟ್ಟು ಯೂಸ್ ಮಾಡ್ಕೊಳ್ಳೋ ಥರ ಗಾಡಿ ಅವರಿಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ಈ ಗಾಡಿ, ಹೌದಾ? ಆರಾಮಾಗಿ ತೊಗೊಂಡು ಯೂಸ್ ಮಾಡ್ಕೋಬೇಕು ಸರ್. ಓಕೆ. ಅಷ್ಟಂದ್ರೆ ಕಂಡೀಷನ್ ಐತ್ರಿ? ಹ್ಞೂ ಸರ್. ಓಕೆ ರೀ. ಈ ಗಾಡಿಗೆ ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಿ ಸರ್ ಪ್ರೈಜು? ಸರ್ ನಾವು 1.35 ಹೇಳಿದೆವು ಸರ್. 1,35,000? ಹೌದು ಸರ್. ಓಕೆ. ಏನಾದರೂ ಹೆಚ್ಚು ಕಡಿಮೆ ಆಗುವುದುಂಟಾ ಇದರಲ್ಲಿ ನಮ್ಮ ಕಡೆಯಿಂದ ಬರೋರಿಗೆ? ಸರ್ 1,25,000 ಬಂದ್ರೆ 20 ಬರ್ತದೆ ಸರ್. ಮಾಡೆಲ್ಲ 2011 ಐತ್ರಿ ಸರ್. ಆಲ್ರೆಡಿ ಓನರ್ 7 ಆಗ್ಯಾರ, ಗಾಡಿ ತೊಗೊಳೋರು 8 ಓನರ್ ಆಗ್ತಾರ. ತಾವು ಹೇಳಕತ್ತಿದ ರೇಟ್ ಕೂಡ 1,35,000. ನಮ್ಮ ಕಡೆಯಿಂದ ಬರೋರಿಗೆ 1,25,000ಕ್ಕೂ ಫೈನಲ್ ರೇಟ್ ಮಾಡ್ಕೊಳಕ್ಕೆ ರೆಡಿ ಇದ್ದೀರಾ, ಹೌದಾ? ಹ್ಞೂ, ಓಕೆ ಸರ್. ಓಕೆ. ಇನ್ನೂ ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ, ಯಾಕಂದರೆ ಆಲ್ರೆಡಿ ಓನರ್ 7 ಆಗಿದ್ದೀರಾ. ಹೌದು ಸರ್. ಸೊ ಅದಕ್ಕೋಸ್ಕರ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಗಾಡಿ ಇರುವಂಥ ಲೊಕೇಶನ್ ಎಲ್ಲೈತ್ರಿ ಸರ್ ಇದೀಗ? MK ಹುಬ್ಬಳ್ಳಿ ಸರ್. ಓಕೆ. MK ಹುಬ್ಬಳ್ಳಿ, ಬೆಳಗಾವಿ ಡಿಸ್ಟಿಕ್ ರೀ? ಹ್ಞೂ ಸರ್. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲಾ? ಹಾಂ, ಇದೆ ಸರ್. ಓಕೆ. ಹಾಕಿರ್ತೀವಿ, ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಸರ್.